ದಾವಣಗೆರೆ ಜಿಲ್ಲೆಯಲ್ಲಿ ಏನು ಒಬ್ಬ ಅಮಾಯಕ ಹೆಣ್ಣುಮಗಳ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ. ರೇಪ್ ಆಗಿದೆ ಅಂತ ಹೇಳ್ತಾರೆ. ಬಡ ಹೆಣ್ಣುಮಗಳು ಕೊಲೆ ಮಾಡಿದ್ದಾರೆ ಅಂತ. ಈಗಾಗಲೇ ಕೊಲೆ ಕೇಸು ರಿಜಿಸ್ಟರ್ ಆಗಿದೆ. ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ಹಳ್ಳಿಗೆ ಹೋಗಿ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿ ಬಂದಿದ್ದಾರೆ. ನಾನು ಬೆಳಗ್ಗೆ SP ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ನೀವೆಲ್ಲಿದ್ದೀರ ಅಲ್ಲೇ ಬಂದು ನಾನು ಬ್ರೀಫ್ ಮಾಡ್ತೀನಿ ಸರ್, ಎಲ್ಲ ಫೋಟೋಸು ಏನೇನಿದೆ ಎಲ್ಲನೂ ಕೂಡ ಎಲ್ಲಿದೆ ಅಂತ. ನಾನೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಅದಕ್ಕೆ ಬೇಡ, ನಮ್ಮ ಡಾಕ್ಟ್ರು ಇಲ್ಲೇ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನೇ SP ಆಫೀಸ್ಗೆ ಬಂದಿದ್ದೀನಿ. ಅದರಲ್ಲಿ ಏನೇನಿದೆಯೋ ಆ ವಿಡಿಯೋ ಮತ್ತು ಬೇರೆ ಬೇರೆ ದಾಖಲೆಗಳನ್ನೆಲ್ಲ ತೋರಿಸಿದ್ದಾರೆ ಅವರು. ಸೊ ಅಲ್ಟಿಮೇಟ್ ಆಗಿ ಪೊಲೀಸರು ಕೂಡ ಒಂಥರ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇದು ನಿಖರವಾಗಿ ಪಕ್ಕಾ ಅಂತ ಹೇಳಬೇಕಾದ್ರೆ FSL ರಿಪೋರ್ಟ್ ಬರಬೇಕು. ಅದೊಂದು ಇನ್ನು 3-4 ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ, ಡೀಟೇಲ್ ಆಗಿ ಚೆಕ್ ಮಾಡಿ. ಯಾಕಂದ್ರೆ ಬಡ ಹೆಣ್ಣು ಮಗಳು ಬಹಳ ಹಿಂದುಳಿದ ಸಮಾಜಕ್ಕೆ ಸೇರಿದಂಥವರು. ಈ ಥರ ಈ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ದಿನನಿತ್ಯ ಕಾಮನ್ ಆಗ್ಬಿಟ್ಟಿದೆ. ರೇಪ್ ಆಗೋದು, ಮರ್ಡರ್ ಆಗೋದು, ಲಾಂಡ್ ಆರ್ಡರ್ ಫೇಲ್ಯೂರು, ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಅದರಿಂದ ಜನತೆಗೆ ಏನಾದ್ರೂ ಕೂಡ ಇಮಿಡಿಯೇಟ್ ಆಗಿ ಅದು ಕೊಲೆ ಈ ಥರದ್ದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದರಿಂದ ಈ ಸರ್ಕಾರ ಇಂಥ ಕೇಸ್ಗಳ ಬಗ್ಗೆ ವಿಶೇಷವಾಗಿ ಈ ಸಮುದಾಯದ ಜನ, ಆ ಹೆಣ್ಣುಮಗಳು ಅದು ಕಿವಿ ಕೇಳಿಸ್ತಾ ಇರಲ್ಲ ಅಂತ ಹೇಳ್ತಿದ್ದೀವಿ. ಆದರೂ ಕೂಡ ಇದರಲ್ಲಿ ಬಹಳಷ್ಟು ಸಂಶಯಗಳು ಕಾಡ್ತಾ ಇದೆ. ಮತ್ತೆ ಅವ್ರ ಕುಟುಂಬದವರು ಕೂಡ ಇದು ಕೊಲೆನೇ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಕೆಲವರು ಜನ ಪೊಲೀಸರು ಮಾಹಿತಿ ಕೊಟ್ಟರು, ಬಂಧಿಸಿದ್ದೀರಿ, ಮಾಹಿತಿ ತಗೊಂತಾ ಇದ್ದೀರಿ ಅಂತ. ಮತ್ತೆ ಅಲ್ಲಿರುವಂಥ CCTV ಕ್ಯಾಮ್ರಾದು ನೆನ್ನೆ ಸಿಕ್ಕಿದೆಯಂತೆ. CCTV ಕ್ಯಾಮ್ರಾ ಫುಟೇಜ್ ಅನ್ನು ತಗೊಂಡಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗಿ ನಾನು ಅದೇ ಹೇಳಿದೆ, ನಿಮ್ಮ ಕ್ಯಾಮ್ರಾ ಅದು ಇಂಪಾರ್ಟೆಂಟ್ ಅಲ್ಲ, ಫೋರೆನ್ಸಿಕ್ ರಿಪೋರ್ಟ್ ಒಂದೇ ಫೈನಲ್. ಯಾಕಂದ್ರೆ ಅದು ದಾಖಲೆ, ಅದರಲ್ಲಿ ಯಾರು ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಅದನ್ನ ಬೇಗ ಬರಕ್ ಮಾಡಿ ಅದಕ್ಕೆ ಆ ಸಮುದಾಯದವರಿಗೆ, ಆ ಜನ ಹಿಂದುಳಿದ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಮೇಲೆ ನಂಬಿಕೆನೇ ಹೊರಟೋಗ್ತದೆ. ಈಗಾಗಲೇ ನಂಬಿಕೆ ಇಲ್ಲ ಈ ಸರ್ಕಾರದ ಮೇಲೆ. ನಂಬಿಕೆ, ವಿಶ್ವಾಸ ಎರಡೂ ಹೊರಟೋಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟರ್ ಯಾರು ಅಂತ ಕೇಳ್ತಾರೆ. ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ಗಳು 108 ಜನ ಹೋಮ್ ಮಿನಿಸ್ಟರ್ಗಳಾಗ್ತಾರೆ. ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದರಿಂದ ಕರ್ನಾಟಕದಲ್ಲಿ ಈ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಜಗಜ್ಜಾಹಿರಾತು. ಅದರಿಂದ ಈ ವಿಚಾರದಲ್ಲಿ ನ್ಯಾಯ ಸಿಗಬೇಕು, ಅದು ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರ ನಾನು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಭೇಟಿ ಮಾಡಿದ್ದೀರಿ. ಪೊಲೀಸರಿಗೆ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದ್ದೀರಿ. ಸರಿಯಾಗಿ ತನಿಖೆ ಮಾಡಿ ಅದನ್ನ ಯಾವುದೇ ಕಾರಣಕ್ಕೂ ಮುಚ್ಚಾಕುವಂತ ಪ್ರಯತ್ನವನ್ನು ಮಾಡಬಾರ್ದು ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ ಛಲವಾದಿ ನಾರಾಯಣಸ್ವಾಮಿ ಅವ್ರಿಗೂ ಮಾತಾಡಿದ್ದೀನಿ. ಈಗ ಅವರು ಮಧ್ಯಾಹ್ನ ಆ ಸ್ಥಳಕ್ಕೆ ಬಂದು ಭೇಟಿ ಮಾಡ್ತಾರೆ. ಅಲ್ಲಿ ಸುಮಾರು 2:30-3 ಗಂಟೆಗೆ ಬಂದು ಆ ಹಳ್ಳಿಗೆ ಹೋಗಿ ಭೇಟಿ ಮಾಡಿ ಜನರ ಮಾಹಿತಿಯನ್ನು ಪಡಿತಾರೆ. ಅವರನ್ನು ಕೂಡ ಹೇಳಿದ್ದೀನಿ, ಅವರು ಬರಕ್ಕೆ ಹೇಳಿದ್ದೀನಿ, ಅವರನ್ನು ಬರ್ತಾರೆ. ಒಟ್ಟಾರೆ ನಾವು ಈ ಜನಪ್ರತಿನಿಧಿಗಳಾಗಿ ಈ ಥರದ ಒಂದು ಕೆಲಸ ನಡೆದಾಗ ಭೇಟಿ ಮಾಡೋದು ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡುವಂಥದ್ದು ಒಂದು ವಿರೋಧ ಪಕ್ಷದ ಕರ್ತವ್ಯ. ನಾವು ಮಾಡಿದ್ದೀರಿ. ನಮಗೆ ನ್ಯಾಯ ಸಿಗಬೇಕು. ನ್ಯಾಯಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ. ಸರ್, ಈಗ ಪ್ರತಿಭಟನೆ ಕೂಡ ಪಾಲ್ಗೊಳ್ತಾ ಇದ್ದಾರೆ, ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಅಲ್ಲೇ ಮಾತಾಡಲ್ಲ, ನನಗೆ ಗೊತ್ತಿಲ್ಲ. ಈ ಸರ್ಕಾರ ಬಂದ ಮೇಲೆ ನುಂಗಣ್ಣಗಳು ಜಾಸ್ತಿ ಆಗೋಗ್ಬಿಟ್ಟವ್ರೆ. ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ನುಂಗೋದು. ಈಗ ಗ್ರೇಟರ್ ಬೆಂಗಳೂರು, ಯಾವುದು ದೊಡ್ಡ ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಗಿದೆ. ಈಗ ಬೇರೆ ವಾಟರ್ ಬೆಂಗಳೂರು ಅಂತ ಹೇಳಿದ್ದೀನಿ ನೆನ್ನೆ ನಾನು. 3 ಭಾಗ. ಅದೇ ಎಣ್ಣೆ ಹೊಡಿಯೋರ್ಗೆ ಗೊತ್ತಿರ್ತದೆ. ಎಣ್ಣೆ ಯಾರ್ಯಾರು ಹೊಡಿತಾರೋ ಕಾಂಗ್ರೆಸ್ ಅವರು, ಅವ್ರಿಗೆಲ್ಲ ಗೊತ್ತಿರ್ತದೆ ಕ್ವಾರ್ಟರ್ ಅಂದ್ರೆ ಏನು. 3 ಕ್ವಾರ್ಟರ್ ಮಾಡ್ಬಿಟ್ಟಿದ್ದಾರೆ. ಸದನದಲ್ಲಿ ನೀವು ಒಪ್ಕೊಂಡಿದ್ದೀರಿ, ಅದನ್ನು ವಿರೋಧ ಮಾಡಬಹುದಾಗಿತ್ತು. ಹಿಂದೆ ನೀವು ಮಾಡಿಲ್ಲ, ನೀವು ಸಲಹೆ ಕೊಟ್ಟಿದ್ದೀರಿ ಅಂತ DK ಶಿವಕುಮಾರ್. ನಾನು ಒಪ್ಪೇ ಇಲ್ಲ. ಸದನದಲ್ಲಿ ಅವ್ರಿಗೇನ ಕಿವುಡಿದ್ರೆ, ಕಣ್ಣೇನ ಮಂಜಿದ್ರೆ ಸದನದ ರೆಕಾರ್ಡ್ ಅನ್ನ ತೆಗಲಿ. ನಾನು ಹೇಳಿದ್ದೀನಿ, ಪಾಪಿಗಳು ನೀವು. ಕೆಂಪೇಗೌಡರ ಒಂದು ಆಸೆ, ಆಕಾಂಕ್ಷೆಗಳು, ಅವರ ದೂರದ ಕನಸೇನಿತ್ತು ಅದಕ್ಕೆಲ್ಲ ಬೆಂಕಿ ಹಚ್ಚಿದ್ದೀರಾ. ಕೆಂಪೇಗೌಡರ ಶಾಪ ತಟ್ಟುತ್ತೆ, ಬೆಂಗಳೂರಿನ ಶಾಪ ತಟ್ಟುತ್ತೆ. ಒಬ್ಬ ದೇಶದ ಪ್ರಧಾನಮಂತ್ರಿ 140 ಕೋಟಿ ಜನನ ಸುಖ ಕಷ್ಟನ ನೋಡ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ತಾರೆ. ಇಲ್ಲಿರೋ 1 ಕೋಟಿ ನೋಡಕ್ಕೆ ಆಗಲ್ಲ ಅಂದಮೇಲೆ ಈ ಸರ್ಕಾರ ಸತ್ತಿದೆಯಾ ಬದುಕಿದೆಯಾ? ಭಾಗ ಮಾಡಿಬಿಟ್ರೆ ಹಾಳಾಗೋಗ್ತದೆ. ಈಗ ಡೆಲ್ಲಿ ಭಾಗ ಮಾಡಿದ್ರು,
ಹಾಳಾಗೋಯ್ತು. ಒಂದು ಮಾಡಿದ್ರು, ಬಾಂಬೆಯಲ್ಲಿ ಭಾಗ ಮಾಡಿದ್ರು, ಹಾಳಾಗೋಯ್ತು, ಒಂದಾಯ್ತು. ಇವರು ಯಾರ್ದೋ ಜಮೀನುಗಳಿಗೆ ಲಾಭ ಮಾಡ್ಕೊಳಕ್ಕೆ ಮಾಡಿರುವಂತ ಸ್ಕೀಮ್ ಇದು. ಸ್ಕೀಮ್ ಬಿಟ್ರೆ ಏನು ಇಲ್ಲ ಇದು. ಈಗ ಎಲ್ಲ ಹಳ್ಳಿಗಳನ್ನೆಲ್ಲ ಸೇರಿಸ್ತಿದೆ ಅಂತ. ಹಳ್ಳಿಯಲ್ಲಿ ಎಷ್ಟು ಕಟ್ತಾರೆ ಅವರು? ವರ್ಷ ಎಲ್ಲ ಕಟ್ಟಿದ್ರು 500 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ. ಈಗ ಒಂದೇ ಸರಿ 20,000 30,000 ಟ್ಯಾಕ್ಸ್ ಕಟ್ಬೇಕು. ಎಲ್ಲಿ ಹೋಗ್ತಾರೆ ಹಳ್ಳಿಯವರು ಸೇರ್ಕೊಂಡವರೆಲ್ಲ? 110 ಹಳ್ಳಿ ನಾವು ಸೇರಿಸಿರೋದೆ. ಇನ್ನೂ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ನಾವು ನೀರು ಕೊಡೋಕ್ಕಾಗಿಲ್ಲ. 15 ವರ್ಷ ಆಗಿದೆ. ನಾವೇ ಸೇರಿಸಿದ್ದು. ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದು ಸೇರಿಸಿದ್ರಿ. ಅದಕ್ಕೆ ಇನ್ನು ನೀರು ಕೊಡಕ್ಕಾಗಿಲ್ಲ. ಇದನ್ನೆಲ್ಲ ಸೇರಿಸಿ ರಿಯಲ್ ಎಸ್ಟೇಟ್ ಬೂಮ್, ಈ ಬೆಂಗಳೂರನ್ನ 3 ಭಾಗ ಮಾಡಿದಾರಲ್ಲ, ಅದು ರಿಯಲ್ ಎಸ್ಟೇಟ್ ಬೂಮ್ ಮಾಡ್ಕೊಳಕ್ ಮಾಡಿದ್ದಾರೆ. ಈ ಬಿಡದಿ ಟೌನ್ಶಿಪ್ಗೂ ಸರ್ ನಾವು ಪ್ರಾಣ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಹೇಳಿ ಮಾಡ್ತಾರೆ. ನೋಡಿ, ಈಗ ಇರೋ BDA ಸೈಟ್ಗಳೇ 20% ಫಿಲ್ ಆಗಿಲ್ಲ. ಇವಾಗ ಹೊಸ BDA ಲೇಔಟ್ಗಳು ಮಾಡಿದಾರಲ್ಲ, ಇನ್ನೊಂದು ಮಾಡ್ತಾ ಇದ್ದಾರೆ ಶಿವರಾಮ ಕಾರಂತರೆಲ್ಲ. ಇನ್ನ 20% ಅದರಲ್ಲೇ 80% ಸೈಟ್ ಖಾಲಿ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಹಿಂಗೆಲ್ಲ ಮಾಡಿ ರೈತರ ಜಮೀನನ್ನ ತಿಂದು ಅವ್ರಿಗೆ ರಿಯಲ್ ಎಸ್ಟೇಟ್ ಅಂದ್ರೆ ಇಲ್ಲಿ ಒಂದು ಟೌನ್ಶಿಪ್ ಮಾಡೋದು, ಅದರ ದುಡ್ಡು ಲೂಟಿ ಹೊಡೆಯೋದು, ಅದನ್ನ ಟೆಂಡರ್ ಕರೆಯೋದು, ದುಡ್ಡು ಲೂಟಿ ಹೊಡೆಯೋದು, ಹೋಗೋದಷ್ಟೇ. ಆ ಲೇಔಟ್ ಆಗಬೇಕಾದ್ರೆ ಇನ್ನು 20 ವರ್ಷ ಬೇಕು. ಲೂಟಿಗೋಸ್ಕರ ಮಾಡ್ತಾ ಇದ್ದಾರೆ. ಈ ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ಲೂಟಿ ಆಗಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಬಂದಿದ್ದೀರಿ. ಇದು ಕೂಡಲೇ ಕೈ ಬಿಡಬೇಕು. ಇದನ್ನ ಕೈ ಬಿಡಬೇಕು. ಇವಾಗಿರೋ BDA ಲೇಔಟ್ಗಳೆಲ್ಲ ಮಾಡಿದಾರಲ್ಲ, ಅದನ್ನ ತುಂಬ್ರಿ ಫಸ್ಟ್. ನನಗಿರೋಂಥ ಮಾಹಿತಿ ಪ್ರಕಾರ 2 ಲಕ್ಷ ಫ್ಲಾಟ್ಗಳು ಖಾಲಿ ಇದೆ ಬೆಂಗಳೂರಲ್ಲಿ. ಸೇಲ್ ಆಗದಿರ ಇರೋಂಥ ಫ್ಲಾಟ್ಗಳು 2 ಲಕ್ಷ. ಈಗ ಭೂಸ್ವಾಧೀನ ಮಾಡೋದು 9,600 ಎಕರೆ ಅಂತ ಹೇಳ್ತಾರೆ. ಅದರಲ್ಲಿ 2,500 ಎಕರೆ ಸರ್ಕಾರಿ ಭೂಮಿ ಇದೆ, ಗೋಮಾಳ ಇದೆ, ಅದನ್ನ ಹೊಡೆಯೋ ಹುನ್ನಾರ ಅಂತ ಅನ್ನುವಂತ ಮಾರುದು. ಗ್ಯಾರಂಟಿ ಅದರಿಂದ ದುಡ್ಡು ಬರ್ತೈತಲ್ಲ. ಯಾರಿಗೆ ಬರ್ತೈತೆ? ಗೌರ್ಮೆಂಟ್ಗೆ ದುಡ್ಡು ಬರ್ತೈತೆ. ಸರ್ಕಾರಿ ಜಮೀನೆಲ್ಲ ದುಡ್ಡು ಓಸಿಯಾಗೆ ಹೊಡಿತಾರಲ್ಲ, ಅವರು ದುಡ್ಡು ಸರ್ಕಾರಕ್ಕೆ ಬರ್ತೈತೆ. ಇನ್ನೊಂದು ಕಡೆ ಪ್ರೈವೇಟ್ ಜಮೀನನ್ನು ಕೂಡ ನುಂಗಿ ನೀರು ಕುಡಿತಾರೆ. ಯಾವ ಪುರುಷ ಅಥವಾ ಇವು ಯಾರನ್ನ ಕೇಳಿದ್ರೆ ಇಲ್ಲಿರೋ ರೈತರು, ಅಪ್ಪ ಬಂದ್ಬಿಡು ಸನ್ಮಾನ್ಯ DK ಶಿವಕುಮಾರ್ ಅವರೇ, ಸನ್ಮಾನ್ಯ ಸಿದ್ದು ಬಂದ್ಬಿಟ್ಟು ನಮ್ಮ ಈ ಬಿಡದಿನ ಮಾಗಡಿ ಕಾನ್ಸ್ಟಿಟ್ಯೂನ್ಸಿನ ನೀವು ಲೇಔಟ್ ಮಾಡಿಬಿಟ್ಟು ಡೆವಲಪ್ ಮಾಡಿ ಅಂತ ಯಾರಾದರೂ ಅರ್ಜಿ ಕೊಟ್ಟಿದ್ದಾರಾ? ನಿಮಗೆ ಯಾರು ಕೊಟ್ಟಿದ್ದಾರೆ? ಶಿವಕುಮಾರ್ ಅವರು ಹೇಳುವಂತದ್ದು ಸರ್, ಈ ಯೋಜನೆ ಮಾಡಿದ್ದು ಕುಮಾರಸ್ವಾಮಿ ಅವರು, ಇದನ್ನ ನಾವು ಬಿಡೋದಕ್ಕೂ ಬರಲ್ಲ, ಸಿದ್ದರಾಮಯ್ಯ ಅವರು ಕ್ಯಾನ್ಸಲ್ ಮಾಡೋದಕ್ಕೂ ಬರೋದಿಲ್ಲ, ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ನೇರವಾಗಿ ಬಟ್ ಮಾಡಿ ತೋರಿಸ್ತಾರೆ. ನೋಡಿ, ಕುಮಾರಸ್ವಾಮಿ ಕನಸಿನ ಯೋಜನೆ ಆದ್ರೆ ಕುಮಾರಸ್ವಾಮಿ ಅವರು ಉತ್ತರ ಮಾಡ್ತಾರೆ. ಕುಮಾರಸ್ವಾಮಿ ಹಂಗಾರೆ ಮಾಡಿದ್ನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ? ಕುಮಾರಸ್ವಾಮಿ ಬಗ್ಗೆ ಏನೇನ್ ಮಾತಾಡಿದ್ದೀರಾ ನೀವು? ಏನೇನ್ ಕೆಟ್ಟದಾಗ ಮಾತಾಡಬೇಕು ಅಷ್ಟು ಕೆಟ್ಟದಾಗಿ ಹೇಳಿದಿರಲ್ಲ. ಕುಮಾರಸ್ವಾಮಿ ಯೋಜನೆನ ನೀವ್ಯಾಕೆ ಜಾರಿಗೆ ತರ್ತೀರಾ? ರೋಡ್ ಮಾಡಬೇಕು ಅನ್ನೋದು ಎಲ್ಲರದು ಉದ್ದೇಶ ಇದೆ. ಕನೆಕ್ಟಿವಿಟಿ ರೋಡ್ ಆಗಬೇಕು ಅಂತೇಳಿ. ಇಲ್ಲಿ ಅವಶ್ಯಕತೆನೇ ಇಲ್ಲ. ಈಗ ಬೆಂಗಳೂರಿನ ಸೈಟ್ಗಳು ತುಂಬಿದ್ರೆ ತಾನೆ ಇಲ್ಲಿಗೆ ಬರ್ಬೇಕಾ? ಇಲ್ಲಿಗೆ ಬರಕ್ಕೆ ಇನ್ನ ತುಂಬೇ ಇಲ್ಲ. ತುಂಬಕ್ಕೆ ಬೆಂಗಳೂರು ಸೈಟ್ ತುಂಬಕ್ಕೆ ಇನ್ನೊಂದು 30 ವರ್ಷ ಬೇಕು. 30 ವರ್ಷದ ಮುಂಚೆನೆ ಇಲ್ಲಿ ಲೇಔಟ್ ಮಾಡಿ ಇರೋ ಜಮೀನೆಲ್ಲ ಬೆಳೆ ಹಾಳು ಮಾಡಿ ನೀನ್ ರೈತರಿಗೆ ಅಕ್ವೈರ್ ಮಾಡೋದು, ಅವ್ರು ಮಾರಂಗೂ ಇಲ್ಲ, ಇಟ್ಕೊಳಂಗೂ ಇಲ್ಲ, ಬೆಳೆ ಬೆಳೆಯಂಗೂ ಇಲ್ಲ. ಇನ್ನೊಂದು 20 ವರ್ಷ ಹಂಗೆ ಬಿದ್ದಿರ್ಬೇಕು. ರೈತರ ಪರ ನಿಲ್ತೀರಾ ಸರ್ ನೀವು? ಗ್ಯಾರಂಟಿ. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ಬಂದಿದ್ದೀರಿ. ಇದು ಅವಶ್ಯಕತೆ ಇಲ್ಲ. ಈ ಡೊಂಬರಾಟವನ್ನ ನೆಲೆಸಿ ದುಡ್ಡು ಹೊಡೆಯೋಕ್ಕೋಸ್ಕರ ಮಾಡ್ತಾ ಇರುವಂತ ಸ್ಕೀಮ್. ಇದರಲ್ಲಿ ಅವ್ರಿಗೆ ಇದಿಲ್ಲ, ಏನು ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಇಂಟೆನ್ಷನ್ ಒಳ್ಳೇದಾಗಿದ್ರೆ ನಾವು ಹೋಗ್ತಾ ಇದ್ರಿ. ಇಂಟೆನ್ಷನ್ನೇ ಇಲ್ಲ, ದುಡ್ಡು ಹೊಡೆಯುವಂತ ಒಂದು ಸ್ಕೀಮ್. ಸರ್, ಇದರ ಹೊರತಾಗಿ ಶೈಕ್ಷಣಿಕ ತಂತ್ರಜ್ಞಾನ ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸರ್. ಹಾಗೆ ಎಲ್ಲ 5-6 ಹೆಲಿಕಾಪ್ಟರ್ ಜೆಟ್ಗಳನ್ನ ಹಾರಿಸಿ ಮಾತಾಡಿದ್ದಾರೆ. ನೋಡಿ, ಈ ಕಾಂಗ್ರೆಸ್ ಅವ್ರಿಗೆ ತಲೆಯಲ್ಲಿ ಮೆದ್ಲೇನ ಇದ್ರೆ ನಾವು ಮಾತಾಡ್ಬೋದು. ಕೆಲವರಿಗೆ ಮೆದ್ಲು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಯುದ್ಧ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ತೀರಾ, ಶಾಂತಿಗೆ ಹೋಗಿ ಅಂತ ಟ್ವೀಟ್ ಮಾಡ್ತೀರಾ. ಯುದ್ಧ ಶುರು ಮಾಡಿದ್ರೆ ನೀವು ಸಾಕ್ಷಿ ಕೊಡಿ, ಎಷ್ಟು ಸೈನಿಕರು ಪಾಕಿಸ್ತಾನದವ್ರು ಸತ್ರು, ಸಾಕ್ಷಿ ಕೊಡಿ, ದಾಳಿ ಮಾಡಿದ್ದೀರಾ ಅಂತೇಳಿ ಸಾಕ್ಷಿ ಕೇಳ್ತೀರಾ. ಯುದ್ಧ ನಿಲ್ಲಿಸಿದ್ರೆ ಯುದ್ಧನ ಯಾಕೆ ನಿಲ್ಲಿಸ್ತೀರಿ, ಇಷ್ಟಕ್ಕೋಸ್ಕರ ಯುದ್ಧ ಮಾಡಿದ್ರ? ಕೊತ್ತನೂರು ಮಂಜು ಹೇಳಿದ್ದಾನೆ, ಏನೋ 5-6
ಫ್ಲೈಟ್ಗಳು ಕಳಿಸ್ಬಿಟ್ರೆ ಅದೇ ದೊಡ್ಡ ಸಾಧನ ಅಂತ. ಯಾರಿಗ ಅವಮಾನ? ಫ್ಲೈಟ್ ಓಡಿಸೋರು ಯಾರು? ನಾನು ಓಡಿಸ್ತೀನ? ಯಾರು ಓಡಿಸೋರು? ಸೈನಿಕರು ಓಡಿಸೋರು. ಹಂಗಾರೆ ಸೈನಿಕರು ಇವಾಗ ತೋರಿಸಿರುವಂತ ದಾಖಲೆಗಳೇನಿದೆ ಅದು ಥ್ರೂ ಸ್ಯಾಟಲೈಟ್ ದಾಖಲೆಗಳನ್ನ ತೋರಿಸಿರೋದು. ಹಂಗಾರೆ ಸೈನಿಕರನ್ನೇ ನಂಬಲ್ಲ ಅಂದ್ರೆ ಈ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ಮಾನ ಮರ್ಯಾದೆ ಯೋಗ್ಯತೆ ಇದೆಯೇನ್ರಿ ಈ ದೇಶದ? ನೀವೆಲ್ಲ ನೆಮ್ಮದಿಯಾಗಿ ಮನೆಗಿದ್ದೀರಾ, ಆರಾಮಾಗಿ ಶೂಟು ಬೂಟ್ ಹಾಕೊಂಡು ಓಡಾಡ್ತಾ ಇದ್ದೀರಾ. ಸೈನಿಕರು ಗಡಿ ಕಾಯ್ತಾ ಇರೋದ್ರಿಂದ ಅವರ ಕುಟುಂಬ ಅವರೆಲ್ಲ ಸ್ಯಾಕ್ರಿಫೈಸ್ ಇಂದ ನಾವು ಇಲ್ಲಿ ಬದುಕಿ ನಾವಿದ್ದೀರಿ. ಅಂತ ಸೈನಿಕರ ಬಗ್ಗೆ ಈ ತರ 4-5 ಫ್ಲೈಟ್ಗಳು ಕಳಿಸ್ಬಿಟ್ರೆ ಆಗೋಡ್ತಾ ಅಂತ ಹೇಳಿದ್ರೆ ಸೈನಿಕರಿಗೆ ಅವಮಾನ ಮಾಡ್ದಂಗೆ. ಕ್ರೆಡಿಟ್ ಮೋದಿ ಇಂಥವ್ರಿಗೆ ನಿಜಕ್ಕೂ ಅವರ ಕಾಂಗ್ರೆಸ್ ಪಾರ್ಟಿಗೆ ಏನಾನ ಮರ್ಯಾದೆ ಇದ್ರೆ ಇಂಥವ್ರನ್ನೆಲ್ಲ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು. ಆಗ ಈ ಸೈನಿಕರ ಬಗ್ಗೆ ಮಾತಾಡೋರು ಯಾರೇ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಇಂಥವ್ರ ಮೇಲೆ ಕ್ರಮ ಆದ್ರೆ ಯಾರು ಮಾತಾಡಲ್ಲ. ಸರ್ ನಾವು ಕೂಡ ಒಂದು ಲೆಟರ್ ಬರೆದಿದ್ದೀರಾ ಸರ್?